ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮಗಂದು ಬರ್ತ್ಡೇ, ಫಸ್ಟ್ ಇಯರ್ದು. ಆ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ನಾನು ನನ್ನ ಮಗನ ರೆಡಿ ಮಾಡ್ಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಅವ್ರ ಮಮ್ಮಿ ರಜೆ ಆಗಿದ್ದ ಕಾರಣ ನಾನು ಮತ್ತು ನಮ್ಮ ಅಣ್ಣನ ಮಗ ಮತ್ತು ನನ್ನ ಅಳಿಮಯ್ಯ 4 ಜನನು ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ, ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಫೈನಲಿ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಸಾಮಾನು ತಗೋಬೇಕಿತ್ತು, ತಗೊಂಡ್ವಿ. ನಾ ಯಾವತ್ತೂ ಪೂಜೆ ಮಾಡಿಸ್ದೇ ಇರೋನು. ಇವತ್ತು ನನ್ನ ಮಗನ ಹುಡ್ತಬ್ಬ ಇರೋದ್ರಿಂದ ಒಂದು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತೊಗೊಂಡಿದ್ದೀನಿ. ಯಾವಾಗ ಬಂದರೂ ಅಷ್ಟೇ, ನಾನು ಪೂಜೆ ಅಂತೂ ಮಾಡಿಸೋದೇ ಇಲ್ಲ. ಸುಮ್ಮನೆ ಬರ್ತೀನಿ, ಕೈ ಮುಗಿತೀನಿ, ಹೋಗ್ತೀನಿ. ಅದು ನನ್ನ ಮಗನಿಗೋಸ್ಕರ ನಾನು ಪೂಜೆ ಮಾಡಿಸ್ತಾ ಇರೋದು. ಫೈನಲಿ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿದ ಮೇಲೆ ಒಂದು 5 ನಿಮಿಷ ಕುಂತಿದ್ದು ಹೋಗೋಣ ಅಂತ ಬಂದು ಕೂತ್ಕೊಂಡ್ವಿ. ನೋಡಿ ಅಣ್ಣ ತಮ್ಮದಿರು ಯಾವ ಥರ ಆಟ ಆಡ್ತಾಯಿದ್ದಾರೆ. ಇದನ್ನು ಮುಗಿಸ್ಕೊಂಡು ಆಂಜನೇಯನ ಟೆಂಪಲ್, ಅಲ್ಲೇ ಎದುರುಗಡೆ ಇರೋಂತಹ ಆಂಜನೇಯನ ಟೆಂಪಲ್ಗೆ ಬಂದ್ವಿ. ಇಲ್ಲಿ ದರ್ಶನ ಮಾಡಿಕೊಂಡು ನಂತರ ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ಸಮಯದಲ್ಲಿ ನಮ್ಮ ಅಣ್ಣನ ಮಗ ಕೇಕ್ ಬೇಕು ಅಂದ. ಹಾಗೆ ಸೆಲೆಬ್ರೇಷನ್ ಕೂಡ ನಾವು ಮಾಡ್ತಿರಲಿಲ್ಲ ಆವತ್ತಿನ ದಿನ. ಸಂಡೇ ಮಾಡೋಣ ಅಂದ್ಕೊಂಡು ರೆಡಿಯಾಗಿದ್ವಿ. ಮನೆಗೆ ಬಂದ್ವಿ. ಬೀಟ್ರೋಟ್ ಇತ್ತು, ಆ ಬೀಟ್ರೋಟ್ನ ಕತ್ತರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ವಿ. ಆ ಬೇಕ್ರಿಯಿಂದ ತಂದಂಥ ಕೇಕ್ನ ಎಲ್ಲರೂ ಒಂದೊಂದು ತಿಂದರು. ತಿಂದಾದ್ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಅವ್ರ ಬರಬೇಕಾದ್ರೆ ತುಂಬಾ ಬಿಸಿಲಿತ್ತು. ಆ ಬಿಸಿಲಿರೋ ಕಾರಣದಿಂದ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಒಂದು ಕಡೆ ನಿದ್ದೆ ಸ್ಟಾಪ್ ಮಾಡಿ ನಮ್ಮ ಗಂಡಿಗೆ ನನ್ನ ಮಗ ಮಲಗಿದ್ದ, ಆಗ್ತಾನೆ ಎದ್ದ. ಹಂಗೆ ಕಲ್ಲಂಗಡಿ ಕೂಡ ತೊಗೊಂಡ್ವಿ. ಮನೆಗೆ ಹೋಗಿ ತಿನ್ನೋಣ ಈ ಬಿಸಿಲು ಟೈಮಲ್ಲಿ ಅಂತ. ಮತ್ತು ಜ್ಯೂಸ್ ತಗೊಂಡು ಕುಡ್ಕೊಂಡು ಬಂದು ತುಂಬ ಸ್ಟ್ರೈನ್ ಆಗಿತ್ತು, ಅದಕ್ಕೆ ಮಲ್ಕೊಬಿಟ್ಟಿದ್ದೆ. ಮತ್ತು ಮಲಗಿದ್ದು ಎದ್ಮೇಲೆ ತಾಡಿ ಕಲ್ಲಂಗಡಿ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಲ್ಲಂಗಡಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಲ್ಲಂಗಡಿ ಎಲ್ಲ ಕಟ್ ಮಾಡಿದ್ದೆ. ನನ್ನ ಮಗಳು ಬಂದಳು. ನನ್ನ ಮಗಳು ಪರಿಣಿಕ, ಅವಳು ಜ್ಯೂಸ್ ತಂದಿದ್ಲು. ಆ ಜ್ಯೂಸ್ ನನಗೆ ಕೊಟ್ಟಳು. ಜ್ಯೂಸು ಕುಡಿದೆ. ಮಗ ನಾ ಜ್ಯೂಸ್ ಕುಡಿತಿರೋದು ನೋಡ್ಬಿಟ್ಟು ನನಗೂ ಬೇಕು ಅಂತಂದ. ಅದಕ್ಕೆ ಅವನು ಹಾಲು ಕುಡಿಯೋದ್ರಲ್ಲಿ ಸ್ವಲ್ಪ ಜ್ಯೂಸ್ ಹಾಕ್ಕೊಟ್ಟೆ. ಅದನ್ನು ಕುಡಿತಾ ಇದ್ದ. ಹಂಗೆ ನನಗೆ ಒಂದು ಲೋಟ ಹಾಲು ಮತ್ತು ನೆಂಚ್ಕೊಳ್ಳೋಕ್ಕೆ ತಂದು ಕೊಟ್ಟಿದ್ರು. ನಾವು ಸೆಲೆಬ್ರೇಷನ್ನ ನೆಕ್ಸ್ಟ್ ಡೇ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಇಟ್ಕೊಂಡಾಗ ಕೇಕು ಈ ಥರ ರೆಡಿ ಮಾಡಿಸಿದ್ದೆ, ಹನಿ ಕೇಕು. ಸುಮ್ಮನೆ ಕ್ರೀಮ್ ಇರೋ ಕೇಕ್ ಬೇಡ ಅಂದ್ಬಿಟ್ಟು ಅದನ್ನು ತೊಗೊಂಡು, ಮತ್ತು ಡೆಕೋರೇಷನ್ ಮಾಡೋ ಅಂಥ ಐಟಮ್ನು ತೊಗೊಂಡು ನಾನು ಮತ್ತು ನನ್ನ ಅಳಿಮಯ್ಯ, ಇನ್ನೊಬ್ಬ ಅಳಿಮಯ್ಯ ಇಲ್ಲಿಂದ ಚಾಮರಾಜನಗರಕ್ಕೆ ಮತ್ತೆ ಹೊರಟ್ವಿ. ನಾನು ಆಲ್ರೆಡಿ ಹಿಂದಿನ ದಿನ ಬಂದುಬಿಟ್ಟಿದ್ದೆ. ಮನೆಗೆ ಬಂದು ಈ ಬಲೂನೆಲ್ಲನೂ ಕಟ್ಟಿದೆ. ಈ ಥರ ಇತ್ತು ಡೆಕೋರೇಷನ್ನು. ಸಿಂಪಲಾಗಿ ಮಾಡಿದ್ದೆ. ನನ್ನ ಹತ್ರ ಯಾವುದಿತ್ತು ಆ ಬಲೂನ್ನ ಇಟ್ಕೊಂಡು ಮಾಡಿದ್ದೆ. ಆಮೇಲೆ ನಮ್ಮ ಕಡೆ ಫಸ್ಟು ಕೇಕ್ ಕಟ್ ಮಾಡಿಸೋಕ್ಕಿಂತ ಮುಂಚೆ ಈ ಥರ ಪೂಜೆ ಈ ಥರ ಪೂಜೆ ಮಾಡ್ತಾರೆ. ಈ ಥರ ಪೂಜೆನ 5 ಜನ ಮಾಡ್ತಾರೆ. ನೆಕ್ಸ್ಟು ನಾವು ಕೇಕ್ ಕಟ್ ಮಾಡಿದ್ವಿ. ಈ ಥರ ಇದು ನಮ್ಮ ಫ್ಯಾಮಿಲಿ. Happy birthday to you.
ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.